ನೂತನವಾಗಿ ಈ ನನ್ನ ಹತ್ತಿರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಾದಳ ಕಾರ್ಯಕರ್ತರಿಂದ ಹಿಡಿದು ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ, ಅಲ್ಪಸಂಖ್ಯಾತರು, ಶಾಸಕರು, ಇದ್ರ ಲೈನಲ್ಲಿ ಇದ್ರು ಬಾವುಟ ಕೊಡಬೇಕು, ಎಲ್ಲ ಸೇರಿ ಬಂದಿದ್ದೀನಿ. ನಿಮಗೆ ಎಲ್ಲ ವರ್ಗದ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಸೇರಿ ಶಾಸಕರ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಧ್ವಜವನ್ನ ಸಿದ್ದರಾಮಯ್ಯನವರಿಗೆ ತಲುಪಿಸಿ ಅವರಿಂದ ನನಗೆ ಬಂದು ನಾನು ನಿಮ್ಮೆಲ್ಲರೂ ಕೂಡ ಏನು ಸೋನಿಯಾ ಗಾಂಧಿಯವರು ನನಗೆ ಮಾರ್ಚ್ 10ನೇ ತಾರೀಕು 2020ರಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆವತ್ತು ದಿನ ಇಂಥ ದೊಡ್ಡ ಸಭೆಯನ್ನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಬಿಜೆಪಿಯವರು ನನಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಝೋನ್ನಲ್ಲಿ 11,000ಕ್ಕೂ ಹೆಚ್ಚು ಕಡೆ ಆ ಝೋನ್ ಮುಖಾಂತರ ಪ್ರತಿಜ್ಞಾನನ್ನ ಸ್ವೀಕಾರ ಮಾಡಿ ಸಂವಿಧಾನವನ್ನ ಪಠಿಸಿ ಅವತ್ತು ನಾನು ದಿನೇಶ್ ಗುಂಡೂರಾವ್ ಹತ್ರ ಅಧಿಕಾರವನ್ನ ತೆಗೆದುಕೊಂಡೆ. ಆ ಸಾಕ್ಷಿ ಆದಮೇಲೆ ಇವತ್ತು ಮತ್ತೆ ನಾನು ಇಡೀ ರಾಜ್ಯವನ್ನ ನಿಮ್ಮೆಲ್ಲರ ವಿಶ್ವಾಸದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿರೀಕ್ಷೆ ಮಟ್ಟದಲ್ಲಿ ಸೇವೆ ಎಷ್ಟು ಮಟ್ಟಕ್ಕೆ ಮಾಡಿದ್ದೀನೋ ಅಂತ ಹೇಳಿ ನಿಮ್ಗೆಲ್ಲ ಅರಿವಿದೆ. ಕೆಲವು ತಪ್ಪುಗಳು ಆಗಿರ್ಬೋದು, ಒಳ್ಳೆ ಕೆಲಸಗಳಾಗಿರ್ಬೋದು, ಆದರೆ ನನ್ನ ಶಕ್ತಿ ಮೀರಿ ನನ್ನ ಕಾರ್ಯಕರ್ತರಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ನನ್ನ ಆತ್ಮಕ್ಕೆ ನಾವು ವಿಶ್ವಾಸ ಇದೆ. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈ ಅನೇಕ ತಪ್ಪುಗಳು ಕೂಡ ಆಗಿರ್ಬೋದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನೊಬ್ಬ ಕಾರ್ಯಕರ್ತನೆ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಾನು ಮತ್ತು ಸಿದ್ದರಾಮಯ್ಯನವ್ರನ್ನ ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆಯ್ಕೆಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದ್ರು. ನಾವಿಬ್ಬರು ಸೇರಿ ಜೊತೆ ಸೇರಿ ನಿಮ್ಮೆಲ್ಲರನ್ನೂ ಕೂಡ ಒಟ್ಟು ತೆಗೆದುಕೊಂಡೋಗಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿ ಅವತ್ತು ಕೂಡ ಆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಶ್ರೀ ವೇಣುಗೋಪಾಲ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅವತ್ತು ಕೂಡ ಸಾಕ್ಷಿಯಾಗಿತ್ತು. ಫೋನ್ನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ನನಗೆ ಸಂದೇಶವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡೋದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶುಭ ಗಳಿಗೆಯಲ್ಲಿ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಅವತ್ತು ಅಧಿಕಾರವನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪಡೆದೆ. ಕೋವಿಡ್ ಸಂದರ್ಭ ನಾವ್ಯಾರೂ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ. ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ಸು, ಅವತ್ತಿದ್ದಂತ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಆ ಕೊರೋನಾದಲ್ಲಿ ಸುಮಾರು ಎಲ್ಲ ಶಾಸಕರನ್ನ, ಅವತ್ತಿದ್ದಂತ ಶಾಸಕರನ್ನ, ಮಾಜಿ ಶಾಸಕರನ್ನ, ನಮ್ಮೆಲ್ಲ ಘಟಕದ ಮುಖ್ಯಾಧ್ಯಕ್ಷರನ್ನ ತೆಗೆದುಕೊಂಡು ಇವತ್ತು ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸ್ತು. ಸಾವಿರಾರು ಜನಕ್ಕೆ, ಲಕ್ಷಾರು ಜನಕ್ಕೆ ಫುಡ್ ಕಿಟ್ ಕೊಟ್ಟು ಬೆಲೆ ಕುಸಿಗೆ ಆಗಿತ್ತು. ದ್ರಾಕ್ಷಿ ಬೆಲೆ 5 ರೂಪಾಯಿ ಆಗ್ತಿತ್ತು. ಅವತ್ತೆಲ್ಲ ಕೂಡ
ಇಡೀ ನಮ್ಮ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆತ್ಮಧೈರ್ಯವನ್ನು ತುಂಬಿ ಅವತ್ತು ಕೂಡ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು. ಇವತ್ತು ಆ ಒಂದು ರೈತರಿಗೆ ಸಂಕಟಕ್ಕೆ ಪಾಲಾಗಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಖರ್ಚು ಮಾಡಿ ಇವತ್ತು ಎಲ್ಲರೂ ಕೂಡ ಉಚಿತವಾಗಿ ಫುಡ್ ಕಿಟ್ ಅಲ್ಲದೆ ನಮ್ಮ ತರಕಾರಿಗಳನ್ನು ಕೂಡ ಒದಗಿಸಿಕೊಟ್ಟದ್ದು ತಾವೆಲ್ಲ ಸಾಕ್ಷಿಯಾಗಿ ನಾವು ನೋಡಿದ್ವಿ. ಅನೇಕರು ಇವತ್ತು ಖರ್ಗೆ ಸಾಹೇಬರು ಮನೆಗೆ ಯಾದಗಿರವರು ಹುಡುಕೊಂಡು ಹೋಗ್ತಾ ಇದ್ರು. ನಾನು ಮನೇಲಿದ್ದೆ. ಏನು ಯಾರು ಬಸ್ ಹೋಗ್ಬೇಕಾಯ್ತು. ಬಿಜೆಪಿ ಸರ್ಕಾರ 700 ರೂಪಾಯಿ ಯಾದಗಿರಿಗೆ ಇದ್ದಂತ ಬಸ್ ಚಾರ್ಜ್ ಅನ್ನ 3200 ರೂಪಾಯಿ ಕೊಡ್ಬೇಕು, 3 ಕೊಡ್ಬೇಕು ಅಂತೇಳಿ ಹೋಗಿ ಹೇಳ್ತಿದ್ರು. ಅವ್ರು ಬಂದು ನನ್ನ ಭೇಟಿ ಮಾಡಿದ್ರು. ಅವತ್ತು ನನ್ನ ಮಿತ್ರ ತಿಮ್ಮಯ್ಯ ನನ್ನ ಜೊತೆಲಿ ಕೂತಿದ್ದ. ನಾವೆಲ್ಲ ಸೇರಿ ಮಾತಾಡ್ಕೊಂಡು ತಕ್ಷಣ ಸಿದ್ದರಾಮಯ್ಯ ಹತ್ರ ಮಾತಾಡ್ತೇವೆ. ಇನ್ನ ನನ್ನ ಅಧಿಕಾರದ ಹಸ್ತಾಂತರ ನನಗೆ ಅಫಿಷಿಯಲ್ ಆಗಿ ಆಗಿರಲಿಲ್ಲ. ದಿನೇಶ್ ಗುಂಡೂರಾಯನ ಅವತ್ತು ಕರೆಸಿ ಅವ್ರ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರ ಹತ್ರ ಚೆಕ್ಗೆ ಸಿಗ್ನೇಚರ್ ಮಾಡಿ 1 ಕೋಟಿ ರೂಪಾಯಿ ಹಣವನ್ನ KSRTCಗೆ ಕೊಟ್ಟು ಎಲ್ಲ ನಮ್ಮ ಕಾರ್ಮಿಕರು ನಮ್ಮ ರೈತರು ವಾಪಸ್ ಊರಿಗೆ ಹೋಗ್ಬೇಕು ಅಂತೇಳಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಲಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ವಿ. ಇಡೀ ದೇಶ ನಮ್ಮ ತೀರ್ಮಾನವನ್ನು ಹೊತ್ತು ಇವತ್ತು ತಾವೆಲ್ಲ ನೆನಪಿರ್ಬೋದು. ಆಕ್ಸಿಜನ್ ನಲ್ಲಿ 36 ಜನ ಪಿರಿ ಅಂತ ಹೇಳಿ ನಮ್ಮ ಜನ ಸತ್ತು. ನಾನು ಸಿದ್ದರಾಮಯ್ಯನವರಿಬ್ರು ಹೋದೋ, ಟ್ರಯಲ್ ಮಾಡಿದ್ರು, ಪರಿಸ್ಥಿತಿಯನ್ನು ನೋಡಿದ್ರು, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು. ಇವತ್ತು ಆದಂತ ಅನ್ಯಾಯಕ್ಕೆ ಕೊಟ್ಟನ್ನ ಮಾತು ಕೊಟ್ಟು ಅಲ್ಲಿ ಇವತ್ತು ಏನು ಅವತ್ತು ಜನ ಸತ್ತಿದ್ರು ಅವರೆಲ್ಲರೂ ಕೂಡ ಮುಂದಿನ ದಿನ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಇವತ್ತು ಶರಣ್ ಪ್ರಕಾಶ್ ಮಂತ್ರಿಗಳು ಇಲ್ಲೇ ಇದ್ದಾರೆ, ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ಅವರ ಮುಖಂಡತ್ವದಲ್ಲಿ ಯಾರು ಅವತ್ತು ಸತ್ತಿದ್ದಾರೆ, ಏನು ಮಾತು ಕೊಟ್ಟಿದ್ದೋ ಆ 33 ಜನಕ್ಕೂ ಕೂಡ ಸರ್ಕಾರದ ಉಚಿತವಾದಂತ ನೌಕರಿಯನ್ನು ಕೊಟ್ಟು ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಶಕ್ತಿ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹಿಂಗೆ ಇಡೀ ರಾಜ್ಯದ ಜನತೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡಿದ್ರು. ಕೃಷಿ ಕಾಯ್ದೆ ಬಂತು. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ನಮ್ಮೆಲ್ಲರ ಹೋರಾಟದಲ್ಲಿ ಬೆಂಗಳೂರಿನಲ್ಲೂ ಕೂಡ ಹೋರಾಟವನ್ನು ಮಾಡಿ ವಾಪಸ್ ತೆಗೆದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಅನಿವಾರ್ಯತೆಯನ್ನು ಬಂತು. ಇಂದಿನ ಬೆಲೆ ಏರಿಕೆ, ಎತ್ತಿನಗಾಡಿನಲ್ಲಿ ಮೆರವಣಿಗೆ, ಸೈಕಲ್ ಜಾಥಾ, ಟಾಂಗಾ ಜಾಥಾ ಇವೆಲ್ಲ ಕೂಡ ಮಾಡಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿ ಯಾವತ್ತಿನ ಕಾಲದಲ್ಲಿ ಇಬ್ಬರು ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಿಸಬೇಕಂತ ಅನಿವಾರ್ಯತೆ ಕೂಡ ಬಂತು. ರಾಷ್ಟ್ರಧ್ವಜ ಅಪಮಾನ ಮಾಡಿದಂತ ಈಶ್ವರಪ್ಪನವರು ಕೂಡ ನಾವು ರಾಜೀನಾಮೆ ಕೊಡಿಸಬೇಕಂತ ಒಂದು ಪರಿಸ್ಥಿತಿ ತಾವೆಲ್ಲ ನೋಡಿದ್ವಿ. PSI ಆಕ್ರಮಣ, ಸೋನಿಯಾ ಗಾಂಧಿ ಅವರ ವಿರುದ್ಧ ಕೊಟ್ಟಂತ ಕೂಡ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮಾಡಿದಂತ ಅನೇಕ ಖಂಡನೆಯ ಪ್ರತಿಭಟನೆ, ಇವತ್ತು ನಮ್ಮ ಸಂಸತ್ ಸದಸ್ಯರನ್ನ ವಿರೋಧ ಪಕ್ಷದವರು ನಮ್ಮನ್ನ ವಜಾ ಮಾಡಿ ಅವರಿಗೆ ಮಾಡಿದಂತ ಅವಮಾನ, ಇದೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ. ಬಂಧುಗಳೇ, ಈ ದೇಶದಲ್ಲಿ ನೀವು ಕೂಡ ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. 75 ಲಕ್ಷ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಜವಾಹರ್ಲಾಲ್ ನೆಹರು ಅವರ 75 ವರ್ಷದ ಏನು ಒಂದು ಆಚರಣೆ ಇತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಆಚರಣೆ ಇತ್ತು, ಸ್ವಾತಂತ್ರ್ಯ ಆಚರಣೆ ಇತ್ತು. ಅವರ ಹುಟ್ಟಿದ ಹಬ್ಬ ಮೆಂಬರ್ಶಿಪ್ ಡ್ರೈವ್ ಅನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಿ 75 ಲಕ್ಷದ ಮೆಂಬರ್ ಅನ್ನ ತಾವೆಲ್ಲ ಮಾಡಿದ್ರು. ಇದು ಈ ದೇಶದಲ್ಲಿ ಒಂದು ಇತಿಹಾಸ. ಈ ದೇಶದಲ್ಲಿ ಇತಿಹಾಸ. ನಾವು ರೈತರಿಗೋಸ್ಕರ ಕೃಷ್ಣ ಮಾದಾಯಿ ಕಾವೇರಿ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ರು. ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಬಿಜೆಪಿಯವರು ಅನುಮತಿ ಕೊಡಲಿಲ್ಲ. ಕೊನೆಗೆ 8 ದಿನ ಆದ್ಮೇಲೆ ನಾವು ವಾಪಸ್ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಬಂತು. ನಮ್ಮ ನೀರು ನಮ್ಮ ಹಕ್ಕು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ವಾಪಸ್ ನಿಲ್ಲಿಸಿ ಮತ್ತೆ ಅದನ್ನು ಕೂಡ ಸಂಗಮದಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರು ಉದ್ಘಾಟನೆಯನ್ನು ಮಾಡಿ ಇವತ್ತು ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಈ ರಾಜ್ಯದಲ್ಲಿ ಅದು ಒಂದು ಐತಿಹಾಸಿಕವಾದಂತ. ಇನ್ನು ಮುಂದಿನ ದಿನದಲ್ಲಿ ಅದು ಏನಾಗಿದೆ, ಬದಲಾವಣೆ ಏನಾಯಿತು, ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಇಲ್ಲಿಗೆ ಮುಟ್ಟಿದ್ದೇವೆ ಅಂತ ಹೇಳಿ ಮುಂದಿನ ದಿನದಲ್ಲಿ ನಿಮ್ಮ ಹತ್ರ ಅದನ್ನ ಚರ್ಚೆಯನ್ನು ನಾನು ಮಾಡ್ತೇನೆ. ಚಿತ್ರದುರ್ಗದಲ್ಲಿ ಐಕ್ಯತೆ ಸಮಾವೇಶವನ್ನು ಮಾಡುವ ಏನು ನಮ್ಮ ಇಂಟರ್ನಲ್ ರಿಸರ್ವೇಶನ್ ಇತ್ತು, ಆ ವಿಚಾರದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ
ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ದುಡಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯವನ್ನು ನಮ್ಮ ಕೊಡಬೇಕು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಕೂಡ ಇವತ್ತು ಜಾರಿಗೆ ನಾವು ತಂದಿದ್ದೇವೆ. ಹಂಗೆ ನಮಗೊಂದು ದೊಡ್ಡ ಶಾಕ್ ಕೊಡ್ತೇವೆ, ಒಂದು ಅಪಾಯಕ್ಕೆ ತಗ್ಗಿಸಿದ್ದೇವೆ. ಒಂದು ಅಪಾಯ, ಇನ್ನೊಂದು ಅವಕಾಶ. ಇವತ್ತು ನೀವೆಲ್ಲ ಗಮನಿಸಿದ್ರಿ, ತಮಿಳುನಾಡು 64 ಲಕ್ಷ ಮತವನ್ನು ತೆಗೆದಿದ್ದಾರೆ, 91 ಲಕ್ಷ ಮತವನ್ನು ವೆಸ್ಟ್ ಬೆಂಗಾಲ್ ತೆಗೆದಿದ್ದಾರೆ. ನಿಮ್ಮ ಮತ SIR ಅಂತ ಅಂದ್ರೆ ಪ್ರತಿಯೊಬ್ಬ ಮತದ ಪಟ್ಟಿಯನ್ನ ಹೊಸದಾಗಿ ಮಾಡ್ತಾರೆ. ಈಗಿರುವಂತ ಮತದಾರರಿಗೆ ಯಾವುದು ಕೂಡ ನೀವು ಯಾರು ಬೇರೆ ಬೇರೆ ಏನೋ ಮ್ಯಾಪಿಂಗ್ ಆಗಿದೆ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಕೂಡ ಮೂರ್ಖರಾಗ್ತೀರಿ. ನಾನಿಂದ ಹಿಡಿದು ಸಿದ್ದರಾಮಯ್ಯನವರು ಹಿಡಿದು ಖರ್ಗೆ ಸಾಹೇಬರಿಂದ ಹಿಡಿದು ವೇದಿಕೆಯವರೆಲ್ಲ ಕೂಡ ಎನ್ಯುಮರೇಷನ್ ಫಾರ್ಮ್ ಏನು ನಮ್ಮ BLOಗಳು ಕೊಡ್ತಾರೆ, ಆ ಎಲ್ಲರೂ ಕೂಡ ವಾಪಸ್ಸು ಸಿಗ್ನೇಚರ್ ಮಾಡಿ ದಾಖಲೆ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ಮತದಾನದ ಹಕ್ಕು ನಿಮಗೆ ಇರ್ತದೆ, ಹೊತ್ತು ನಿಮಗಿಲ್ಲ ಮತದಾನದ ಹಕ್ಕು ಇರಲಿಲ್ಲ, ಸಿಕ್ಕುವುದಿಲ್ಲ. ರಾಜ್ಯದಲ್ಲಿ 136 ಸೀಟು ಗಳಿಸಲಿಕ್ಕೆ ಅವಕಾಶವನ್ನು ಇವತ್ತು ತಂದಿದೆ. ನಾನೊಬ್ಬ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬೊಂದು ಅಲ್ಲಿ ಸಿದ್ದರಾಮಯ್ಯನವ್ರಲ್ಲ, ಈ ವೇದಿಕೆಯಲ್ಲಿರುವಂತ ಎಲ್ಲ ನಾಯಕರುಗಳು, ನೀವಿರುವಂತ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ದುಡ್ಡಿದ್ದೀರಿ. ಇದೇ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರು ತೆಗೆದುಕೊಂಡಂತ ದಿಟ್ಟ ಹೋರಾಟ, ಇದೊಂದು ಇತಿಹಾಸ, ಒಂದು ಐತಿಹಾಸಿಕ. ಮಹಾತ್ಮ ಗಾಂಧೀಜಿಯವರು ದಂಡಿಯಾತ್ರೆ ಆದ್ಮೇಲೆ ಮತ್ತೆ ಈ ದೇಶದಲ್ಲಿ ಒಂದು ಹೋರಾಟ, ಒಂದು ಯಾತ್ರೆ ನಡೆದಿದೆ ಅಂತಂದ್ರೆ ಭಾರತ್ ಜೋಡೋ ಯಾತ್ರೆ. ರಾಹುಲ್ ಗಾಂಧಿಯವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಏನು ಪಾದಯಾತ್ರೆ ಮಾಡಿದ್ರು, ಆ ನಮ್ಮ ರಾಜ್ಯದಲ್ಲಿ 23 ದಿನಗಳ ಕಾಲ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದು ಹೆಜ್ಜೆ ಹಾಕಿ ಸಾಕ್ಷಿಯಾಗಿ, ಆ ಸಾಕ್ಷಿ ಸಮಯದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವರು ಈ ದೇಶದ ಮಹಾತ್ಮ ಗಾಂಧೀಜಿಯವರು ಯಾವ ಸ್ಥಾನದಲ್ಲಿ ಕೂತಿದ್ರೋ ಆ ಸ್ಥಾನದಲ್ಲಿ ಮತ್ತೆ ಅವರಿಗೆ ಅಧಿಕಾರವನ್ನು ಕೊಡುವಂತಹ ಒಂದು ದೊಡ್ಡ ಅವಕಾಶ ಈ ಕರ್ನಾಟಕ ರಾಜ್ಯದಲ್ಲೇ ನಾವು ನೀವೆಲ್ಲ ಸೇರಿ ಮತ ಚಲಾಯಿಸುವಂತ ಐತಿಹಾಸಿಕ ಘಟನೆ ನಡೆಯಿತು. ರಾಹುಲ್ ಗಾಂಧಿ ಅವರು ಕೂಡ ಬಳ್ಳಾರಿಯಲ್ಲಿ ಮತವನ್ನು ಹಾಕುವಂತ ಒಂದು ದೊಡ್ಡ ಸುವರ್ಣ ಅವಕಾಶ ನಡೆದು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರಾಗಿ ಇವತ್ತು ನೇಮಕಗೊಂಡರು. ಇದೆಲ್ಲ ಇತಿಹಾಸ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ನಿಮ್ಮೆಲ್ಲ ಘಟನೆಗಳನ್ನ ಕೂಡ ಯಾಕೆ ನಾನು ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಅಧಿಕಾರ ಅವಧಿಯಲ್ಲಿ ಏನು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಈ ಸಾಧನೆ ನನ್ನದಲ್ಲ ಅಂತ ಈಗ ಹೇಳ್ತಾ ಇದ್ದೀನಿ. ಈ ಸಾಧನೆ ನಿಮ್ಮೆಲ್ಲರಕ್ಕಿಂತ ಮಾತ್ರ ಸಾಧ್ಯ ಆಯ್ತು. ಬೈದಿರ್ಬೋದು, ನೊಂದಿರ್ಬೋದು, ಜಗಳ ಆಡಿರ್ಬೋದು, ಮಾತಾಡದೇ ಇರ್ಬೋದು, ಆದ್ರೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತೇಳಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ತಾವೆಲ್ಲ ಒಂದು ದೊಡ್ಡ ಶಕ್ತಿಯನ್ನ ನಮ್ಗೆಲ್ಲ ಕೂಡ ಕೊಟ್ಟು ಈ ಮಧ್ಯದಲ್ಲಿ ಅಧಿಕಾರ ಬಂತು. 136 ಸೀಟ್ ಬಂತು. 136 ಸೀಟ್ ಆದ್ಮೇಲೆ ಮತ್ತೆ ನಾವು ಮಹಾತ್ಮ ಗಾಂಧೀಜಿಯವರು ಅಧಿಕಾರಕ್ಕೆ ತೆಗೆದುಕೊಂಡು 100 ವರ್ಷದ ಸಂಭ್ರಮ ಬೆಳಗಾವಿನಲ್ಲಿ ನಾವು ಮಾಡಿದ್ವಿ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಆ ಸಂವಿಧಾನ ಪುಸ್ತಕವನ್ನ ನಾನು ಕೂಡ ನನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಹಿಡಿದು ನಾನು ಪ್ರತಿಜ್ಞೆಯನ್ನು ನಾನು ಮಾಡ್ತೀನಿ. ಈಗೂ ಕೂಡ BK ಹರಿಪ್ರಸಾದ್ ಅವರೊಬ್ಬ ಹಿರಿಯ ಪಕ್ಷದ ಕಾರ್ಯಕರ್ತರು, ಮುಖಂಡರಾಗಿ ಇವತ್ತು ಅಧ್ಯಕ್ಷರಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸೇವೆಯನ್ನು ಮಾಡಿಕೊಂಡು ಬಂದವರು ಇವತ್ತು ಕೂಡ ನನಗೆ ಹಸ್ತಾಂತರವನ್ನ ಪುಸ್ತಕವನ್ನು ಕೊಟ್ಟಿದ್ದಾರೆ. ನಾನು ಹರಿಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ಒಂದೇ ಕಾಲೇಜಿನಲ್ಲಿ ಬೆಳೆದಂಥವ್ರು. ನನಗೆ 3-4 ವರ್ಷ ಅವ್ರು ಸೀನಿಯರ್. ಅವ್ರು 83 ಎಲೆಕ್ಷನ್ ಇಟ್ಕೊಂಡ್ರು, ನಾನು 85 ಎಲೆಕ್ಷನ್ ಇಟ್ಕೊಂಡೆ ವಿಧಾನಸಭೆಗೆ. ಅವರು ವಿದ್ಯಾರ್ಥಿ ನಾಯಕರಾಗಿ ಬೆಳೆದ್ರು, ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಇವತ್ತು ಒಬ್ಬ ಇಷ್ಟವಂತ ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ವಿದ್ಯಾರ್ಥಿ ನಾಯಕರಿಗೆ, ಇವತ್ತು ಇಡೀ ದೇಶವನ್ನು ಸಂಘಟನೆ ಮಾಡಿದಂಥ ಒಬ್ಬ ನಾಯಕರಿಗೆ ಹಸ್ತಾಂತರ ಮಾಡಿದ್ದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ನಾನು ಈ ಮಧ್ಯದಲ್ಲಿ ಎಲ್ಲ ವರ್ಗದ ಜನರು, ಇವತ್ತು ಮೀನುಗಾರರನ್ನ, ಲಂಬಾಣಿ ಜನಾಂಗನ, ಸಮುದಾಯ ಸಮಾಜವನ್ನ, ನೇಕಾರರನ್ನ, ದೇವಶಕ್ತಿ ಸಮಾಜವನ್ನ, ಮಡಿವಾಳರನ್ನ, ಕಾಣಿಗರನ್ನ, ಉಪ್ಪಾರರನ್ನ ಎಲ್ಲನೂ ಕೂಡ ಇವತ್ತು ನಾನು ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿದ್ದೇನೆ, ರೈತರ ಸಮಸ್ಯೆ ಕೇಳಿದ್ದೇನೆ, ಕಾರ್ಮಿಕರ ಸಮಸ್ಯೆ ಕೇಳಿದ್ದೇನೆ, ಆಟೋವನ್ನು ನಡೆಸ್ತಾ ಇರುವಂತವರು, ಡ್ರೈವರು, ಬೀದಿ
ಬೀದಿ ಬದಿ ವ್ಯಾಪಾರದವರು ಎಲ್ಲ ವರ್ಗದ ಜನರನ್ನು ಕೂಡ ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿ ಆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು, ಪ್ರತಿಜ್ಞೆಯನ್ನು ಮಾಡಿದ್ರು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರನ್ನ ಆಹ್ವಾನಿಸಿದ್ರು. ಬಂದು ಅವರು ಪ್ಯಾಲೇಸ್ ನಲ್ಲಿ ಸುಮಾರು 50,000-60,000 ಹೆಚ್ಚು ಮಂದಿಯಲ್ಲಿ ಬಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಇವತ್ತು ಚಾಲನೆಗೆ ಕೊಟ್ಟು ಅವ್ರು ಹೇಳಿದ್ರು, ಡಿಕೆ ಇದು ಮಾತು ಉಳ್ಕೊಳ್ಬಾರ್ದು, ನೀನು ಸಿದ್ದರಾಮಯ್ಯ ಇಬ್ರು ನನ್ನ ಮುಂದೆ ಆ ಗ್ಯಾರಂಟಿ ಚೆಕ್ಗೆ ನೀವು ಸೈನ್ ಹಾಕ್ಬೇಕು ಅಂತ ಹೇಳಿ ನಾನು ಸಿದ್ದರಾಮಯ್ಯನವರು ಅದಕ್ಕೆ ಸೈನ್ ಹಾಕ್ದೋ, ಆ ಸೈನನ್ನ ಮನೆಗೆ ತೋರಿಸೋ. ಇವತ್ತು 1,21,00,000 ಮಹಿಳೆಯರಿಗೆ, ಮನೆ ಯಜಮಾನರಿಗೆ ಇವತ್ತು ಹಣ ತರ್ತಾ ಇದೆ ಅಂತಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ. ಇದು ನನ್ನ ಕಾರ್ಯಕ್ರಮ ಅಲ್ಲ, ಜನರ ಭಾವನೆ, ಯುವಕರ ಮೇಲೆ, ವಿದ್ಯಾರ್ಥಿ ಮೇಲೆ ನಂಬಿಕೆ. ಜನ ನಗ್ತಾ ಇದ್ರು. ನಾನು ಹೇಳಿದೆ, ಈ ಡಿ ಕೆ ಶಿವಕುಮಾರ್ನ ಬಂಡೆ ಅಂತ ಕರಿತೀರಿ, ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ, ಕೋಲಾರು ಮಾಡ್ಕೊಳ್ಳಿ, ಜಲ್ಲಿಯಾರು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ಬಂಡೆ ಮೇಲೆ, ಈ ಚಪ್ಪಡಿ ಮೇಲೆ ನಡ್ಕೊಂಡು ಹೋಗಿ ವಿಧಾನಸೌಧ ಮುಟ್ಟಬೇಕು ಅಂತ ಹೇಳಿ ಅವತ್ತು ಪ್ರತಿಜ್ಞೆಯನ್ನು ಮಾಡಿದೆ. ಕಳೆದ 3 ವರ್ಷದಿಂದ ನಿಮ್ಗೆ ಎಲ್ಲ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಆ ಬಂಡೆ ಮೇಲೆ ನಡೆಯಲಿಕ್ಕೆ ನಿಮ್ಗೆಲ್ಲ ಶಕ್ತಿ ಬಂದಿದೆ. ಇವತ್ತು ಕೂಡ ಮತ್ತೆ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಾನು ಅವ್ರ ಕೈ ಜೋಡಿಸಿ ಜೊತೆಗೆ ಸೇರಿ ಒಟ್ಟಿಗೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ನಾನು ತಾಳ್ಮೆಯಿಂದ ನಾನು ಸಿದ್ದರಾಮಯ್ಯ ಸಾಹೇಬರು ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ನನ್ನ ಹತ್ರ ಏನ್ ಚರ್ಚೆ ಮಾಡಿದ್ರು, ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ನಾವೆಲ್ಲ ಮಾತುಕತೆ ಮಾಡಿದ್ದು, ಅದಕ್ಕೆ ಒಪ್ಪಂದವನ್ನ ಮಾಡಿಕೊಂಡು ಇವತ್ತು ಹಸ್ತಾಂತರವನ್ನು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಗುಂಪು ಬಗ್ಗೆ ನಂಬಿಕೆ ಇಲ್ಲ, ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಆದ್ರೆ ನಮ್ಮ ಜಾತಿ, ನಮ್ಮ ಧರ್ಮ ನಮ್ಗೆ ಬಿಟ್ಟಿದ್ದು. ಆದ್ರೆ ಇದೊಂದು ಕಾಂಗ್ರೆಸ್ ಜಾತಿ, ಇದೊಂದು ಕಾಂಗ್ರೆಸ್ ಧರ್ಮ, ಇದು ಕಾಂಗ್ರೆಸ್ ಧ್ವಜ, ಇದೊಂದು ಮಾತ್ರ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ. ಬಂಧುಗಳೇ, ಇವತ್ತು ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರಬೇಕಾಗಿದೆ. ನಮ್ಮ ಮೇಲೆ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅನೇಕ ಪಾದಯಾತ್ರೆಗಳನ್ನ ನಾವು ಮಾಡಿದ್ದೇವೆ. 23 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಮಾಡಿದಂತ ಭಾರತ್ ಜೋಡೋ ಪಾದಯಾತ್ರೆ ಇವತ್ತು ಸಾಕ್ಷಿಯಾಗಿ ಅವ್ರು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ರು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ನೀವು ಚಾಮರಾಜನಗರದಿಂದ ನೆನಪಿಡಿ, ಕೊನೆಗೆ ಬಳ್ಳಾರಿವರೆಗೂ ನೋಡಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಹೆಜ್ಜೆ, ಅವರ ಸಂಘಟನೆ, ನೀವು ಇಡೀ ರಾಜ್ಯದಿಂದ 3 ಮೂಲೆಯಿಂದ ನಮ್ಮ ನಾಯಕರುಗಳೆಲ್ಲ ಕರ್ಕೊಂಡು ಬಂದು ಇವತ್ತು ಶಕ್ತಿಯನ್ನು ತುಂಬಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ನಾವು ಕೊಟ್ಟಂತ ಸಂದೇಶ ಪಕ್ಕದ ರಾಜ್ಯಗಳಿಗೂ ಕೂಡ ತಲುಪಿತು. ಆದ್ರಿಂದ ಇವತ್ತು ಅಂತ ಕಾರ್ಯಕ್ರಮವನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ 75 ಜನ್ಮದಿನ, ಐತಿಹಾಸಿಕವಾದಂಥ ಜನ್ಮದಿನ. ಒಬ್ಬ ನಾಯಕ, ಕಾಂಗ್ರೆಸ್ ಕಾರ್ಯಕರ್ತ, ಒಬ್ಬ ಹಿಂದುಳಿದ ನಾಯಕರಿಗೆ ನೀವು ಮಾಡಿದಂತಹ ಆಶೀರ್ವಾದ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ 75ನೇ ವರ್ಷದ ಈ ದೇಶದ ಸ್ವಾತಂತ್ರ್ಯದ ಸಂಭ್ರಮ, ಎಂತ ಸಂಭ್ರಮ! ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನ ನಡೆಗೆ ಸುಮಾರು 4 ಲಕ್ಷ ಜನ ಈ ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು ಇವತ್ತು ನಡೆದು ಅವತ್ತು ಟ್ರೈನಲ್ಲೇ 3,72,000 ಜನ ಮೆಟ್ರೋದಲ್ಲಿ ಪ್ರವಾಸ ಮಾಡಿ ಆ ಸ್ವಾತಂತ್ರ್ಯದ ನಡಿಗೆ ಇದೆಯಲ್ಲ, ಈ ದೇಶದಲ್ಲಿ ಮತ್ತೊಂದು ಇತಿಹಾಸ ಅಂತ ಹೇಳಲಿಕ್ಕೆ ನನಗೊಂದು ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ಇನ್ನು ಹೆಚ್ಚಿಗೆ ಹೇಳುತ್ತ ನಾಯಕರುಗಳು ಎಲ್ಲ ಸೇರಿ ವಿಶ್ವಾಸವನ್ನು ಇಟ್ಟಿದ್ದೇವೆ. ಇವತ್ತು 6 ಗ್ಯಾರಂಟಿಗಳನ್ನ, 5 ಗ್ಯಾರಂಟಿಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಈಗಾಗಲೇ ನಾವು ಭೂ ಗ್ಯಾರಂಟಿ ಅಂತೇಳಿ ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ ಯಾರೋ ಒಂದು ಆಸ್ತಿಗೆ ದಾಖಲೆಗಳ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಯಾವ್ಯಾವ ಗ್ರಾಮಗಳನ್ನ ಗುರುತಿಸಲಿಕ್ಕೆ ಆಗಿಲ್ಲ, ದಾಖಲೆಗಳು ಸರಿ ಇಲ್ಲ, ಬಿ ಖಾತೆಯಿಂದ ಎ ಖಾತೆ ಮಾಡಿ, ಈ ಖಾತೆ ಮಾಡಿ ಎಲ್ಲರೂ ಕೂಡ ಅವರ ಆಸ್ತಿಗಳನ್ನ, ಹಕ್ಕನ್ನ ಉಳಿಸಲಿಕ್ಕೆ ಇವತ್ತು ಯಾವ ಸರ್ಕಾರ ಕೂಡ ತೀರ್ಮಾನ ಮಾಡಕ್ಕಾಗಲಿಲ್ಲ. ಹಿಂದೆ ಯಾವ ರೀತಿ ನಮ್ಮ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಅನೇಕ ತೀರ್ಮಾನಗಳನ್ನ ಸಂವಿಧಾನದ ಮುಖಾಂತರ ತೆಗೆದುಕೊಂಡು
ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇವತ್ತೇನು ನರಸಿಂಹರಾಯ ಇವತ್ತೇನು ನಮ್ಮ ದೇವರಾಜೇಶ್ವರ ಕಾಲದಲ್ಲಿ ಉಳಿವಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಹಂಗೆ ಇವತ್ತು ನಾವೆಲ್ಲ ಕೂಡ ಸಂವಿಧಾನದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ರೂಪುಗೊಂಡಿದೆ. ಆದ್ರಿಂದ ಇವತ್ತು ಎಲ್ಲರೂ ಕೂಡ ಇಂಥ ತೀರ್ಮಾನಕ್ಕೆ ಇವೆಲ್ಲ ಸಾಕ್ಷಿಯಾಗಿದ್ದೇವೆ. ನಾನು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ ಇನ್ನೇನಾದ್ರು ಒಂದು ಕುಟುಂಬವನ್ನು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತೆಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ ಯಾರು ಉಚಿತವಾಗಿ ಪ್ರಯಾಣ ಮಾಡಕ್ಕೆ ಶಕ್ತಿ ಇಲ್ಲ ಅಂತೇಳಿ ಉಚಿತವಾಗಿ ಫ್ರೀ ಬಸ್ ಪಾಸ್ ಕೊಡಬೇಕು ಅಂತೇಳಿ ಮೊದಲನೇ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ರಾಹುಲ್ ಗಾಂಧಿ ಅವರ ಯಾತ್ರೆ ನೆನಪಿರಬೇಕು. ಯುವಕರ ಬಗ್ಗೆ ಅಪಾರವಾದಂಥ ವಿಶ್ವಾಸ. ಅದಕ್ಕೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಸಂಘಟನೆ ಮಾಡಬೇಕು. ಯುವಕರು ಒಂದು ಶಕ್ತಿ. ಈ ದೇಶದಲ್ಲಿ ಯುವಕರು ತೀರ್ಮಾನ ಮಾಡಲು ಏನ್ ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಒಂದೊಂದು ಪಂಚಾಯತಿಗೆ 100, 200, 300 ಜನ ಯುವಕರನ್ನ ಸೇರಿಸಬೇಕು. ಯುವತಿಯರು ಸೇರಬೇಕು. ಏನು ಈ ದೇಶದಲ್ಲಿ ಭಾರತ್ ಜೋಡೋ ಏನು ರಾಹುಲ್ ಗಾಂಧಿ ಅವರ ಯಾತ್ರೆ ಶಾಶ್ವತವಾಗಿ ಉಳಿಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರನ್ನ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪಂಚಾಯತಿಯಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ನಗರಸಭೆ ವಾರ್ಡಲ್ಲಿ ಒಟ್ಟು 10,000 ಕೂಡ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ, ನಿಮ್ಮ ಸಮಸ್ಯೆಗಳಿದೆ, ಯಾವುದೇ ಒಬ್ಬ ಸಮಸ್ಯೆ ಇದೆ, ಅದಕ್ಕೊಂದು ಪ್ರತ್ಯೇಕವಾದಂಥ ಇಲಾಖೆಯನ್ನ ಮಾಡಿ ಅದಕ್ಕೆ ಮಂತ್ರಿಯನ್ನ ನೇಮಕವನ್ನು ಮಾಡುವಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ. ಆದ್ರಿಂದ ನಾನು ತಮಗೆಲ್ಲ ಕೇಳೋದಿಷ್ಟೇ, ಇವತ್ತು ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಅವಶ್ಯಕತೆ ಇದೆ. ಆದರೆ ನಾನು ಒಬ್ಬರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಶಾಸಕರು ಕೂಡ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಮಂತ್ರಿಗಳಿಗೆ ಸಂಪುಟದಲ್ಲಿ ಹೇಳಿದ್ದೇನೆ, ಎಲ್ಲ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಕನಿಷ್ಠ ವಾರಕ್ಕೊಂದಿನ ಪ್ರತಿಯೊಬ್ಬ ಮಂತ್ರಿ ಕೂಡ ಪ್ರತಿ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಈ ಅಹವಾಲನ್ನು ಸ್ವೀಕಾರ ಮಾಡಿ ಪ್ರಜೆಗಳ ಸೇವೆಯನ್ನ ಮಾಡಬೇಕು, ಅವರ ಅಹವಾಲನ್ನು ಸ್ವೀಕರಿಸಬೇಕು, ಅವರ ಸ್ಪಂದಿಸಬೇಕು ಅಂತೇಳಿ ಈಗಾಗಲೇ ನಾನು ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದರಿಂದ ಯಾರೇ ಎಷ್ಟು ದೊಡ್ಡವರಾಗಲಿ ನಿಮ್ಮ ಪಂಚಾಯತ್ಗಳು ಹೋಗಿ ಅಸೆಂಬ್ಲಿ ಕ್ಷೇತ್ರ ಬಂದು ನಿಮ್ಮ ಕಚೇರಿಗಳಿಗೆ ಭೇಟಿಯನ್ನು ಕೊಟ್ಟು, ನಿಮ್ಮ ಕಚೇರಿಗಳಿಗೆ ಭೇಟಿ ಕೊಟ್ಟು ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಿಮಗೆ ಶಕ್ತಿ ತುಂಬುವಂತ ಕೆಲಸವನ್ನ ನನ್ನ ಸಹೋದರಿಗಳು ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಏಕೆಂದ್ರೆ ನಿಮ್ಗೆ ಶಕ್ತಿ ಕೊಟ್ಟರೆ ನಮಗೆ ಶಕ್ತಿ, ನೀವು ಶಕ್ತಿಯಾಗಿದ್ರೆ ನಾವು ಶಕ್ತಿಯಾಗಿರ್ತೇವೆ. ಹಂಗೆ ಅದ್ರ ಜೊತೆಗೆ ಇವತ್ತು ನಮಗೆ ಕಾಂಗ್ರೆಸ್ ಕಚೇರಿ ಒಂದು ದೇವಸ್ಥಾನ, ಹಿಂದೆ ದೇವಸ್ಥಾನ ಹೇಗಿತ್ತು ಕಾಂಗ್ರೆಸ್ ಕಚೇರಿ, ಈಗ ಏನಿದೆ 100 ವರ್ಷದ ಇತಿಹಾಸದಲ್ಲಿ ಏನಾದ್ರು ಒಂದು ನೆನಪನ್ನು ಬಿಟ್ಟು ಹೋಗ್ಬೇಕಲ್ಲ, ಸಾಕ್ಷಿ ಬಿಟ್ಟು ಹೋಗ್ಬೇಕಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವರೆಲ್ಲ ಕ್ಯಾಬಿನೆಟ್ ಚರ್ಚೆ ಮಾಡಿ, ನನ್ನ ಸಹೋದರಿಗಳ ಚರ್ಚೆ ಮಾಡಿ 100 ಕಡೆ ಹೊಸ ಕಚೇರಿಯನ್ನ ಗಾಂಧಿ ಭಾರತದ ಹೆಸರಿನಲ್ಲಿ ಹೊಸ ಕಡೆ ಕಾಂಗ್ರೆಸ್ ಕಚೇರಿಯನ್ನ ಮಾಡಲಿಕ್ಕೆ ಎಲ್ಲ ಜಾಗಗಳನ್ನ ಮಂಜೂರಾತಿಯನ್ನು ಮಾಡಿಸಿದ್ದೇವೆ. ಇದೊಂದು ಇಡೀ ದೇಶಕ್ಕೆ ಒಂದು ಇತಿಹಾಸ ಪುಟಕ್ಕೆ ನಿಮ್ಮ ರಾಜ್ಯ ಸೇರಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ನನ್ನ ಸಹೋದರಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಶುಭವನ್ನ ಹಾರೈಸ್ತಾರೆ, ಅಭಿನಂದನೆ ಮಾಡಲಿಕ್ಕೆ ಸಾಧ್ಯ. ನಾನು ಯಾರು ಶಾಶ್ವತ ಅಲ್ಲ, ನೀವು ಯಾರು ಶಾಶ್ವತ ಇಲ್ಲ. ಆ ನಮ್ಮ ಕಾಂಗ್ರೆಸ್ ಪಕ್ಷದ ದೇವಸ್ಥಾನಗಳು ಸಾಕ್ಷಿಯಾಗಿ ಉಳ್ಕೊಳ್ತದೆ. ಅದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ 10 ರೂಪಾಯಿ 100 ರೂಪಾಯಿ ಕೊಟ್ಟು ನೀವು ಆ ಬಿಲ್ಡಿಂಗ್ ಗಳನ್ನ ಕಟ್ಟಿ ಆ ಒಂದು ದೇವಸ್ಥಾನಗಳಿಗೆ ತಾವೆಲ್ಲ ಕೂಡ ಅಡಿಪಾಯವನ್ನು ಹಾಕ್ಬೇಕು. ಆ ದೇವಸ್ಥಾನದಲ್ಲಿ ನಿಮ್ಮ ಸೇವೆ ಆಗ್ಬೇಕು, ಎಲ್ಲ ವರ್ಗದ ಜನರು ಸೇರುವಂತ ಒಂದು ಜಾಗ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇದ್ದಿದ್ರಿ ಬರೀ ಡಿ.ಕೆ. ಶಿವಕುಮಾರ್ ಬಾವುಟ ಇರಲಿಲ್ಲ. ನಾನು ಒಂದು ದೀಪವನ್ನು ಹಚ್ಚಬೇಕಾದ್ರೆ ಸೇವಾದಳು, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಹಿರಿಯರು ಎಲ್ಲರೂ ಸೇರಿ ಒಟ್ಟಿಗೆ ಈ ಬಾವುಟವನ್ನು ದೀಪವನ್ನು ಹಚ್ಚಿದ್ದು. ಹಂಗೆ ಇವತ್ತು ಈ ಬಾವುಟ ಇಡೀ ರಾಜ್ಯದ ಉದ್ದಗಲೂ ಕೂಡ ಹೋರಾಟವನ್ನು ಮಾಡಿ ನಿಮ್ಮೆಲ್ಲ ಪ್ರತಿನಿಧಿಗಳು ಇವತ್ತು ಬಂದು ಈ ಬಾವುಟವನ್ನು ಕಟ್ಟು ಸಿದ್ದರಾಮಯ್ಯ ಮುಖಾಂತರ ನನಗೆ ಬಂದು ಇವತ್ತು ಹರಿಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ. ಎಂಥ ಸಂದರ್ಭ, ಎಂಥ ಸುವರ್ಣ ಅವಕಾಶ, ಎಂಥ ವಿಚಾರಕ್ಕೆ ತಾವು ಸಾಕ್ಷಿಯಾಗಿದ್ದೇವೆ. ಆದ್ದರಿಂದ ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಬೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಲಿ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಲಿ ಇರ್ತದೆ. ನಾನು ಮುಖ್ಯಮಂತ್ರಿ ಆಗಿರ್ಬೋದು,
ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವರನ್ನು ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ನಮ್ಮ ಜೊತೆ 5 ವರ್ಷಗಳಿಂದ 5-6 ವರ್ಷದಿಂದ ಇವತ್ತು ನಮ್ಮ ಸೆಕ್ರೆಟರಿಗಳು AC ಸೆಕ್ರೆಟರಿಗಳು ದುಡ್ಡಿದ್ದಾರೆ, ನನ್ನ ಜೊತೆ ಪದಾಧಿಕಾರಿಗಳು ದುಡ್ಡಿದ್ದಾರೆ, ಕಾರ್ಯದರ್ಶಿಗಳು ದುಡ್ಡಿದ್ದಾರೆ, ಶಾಸಕರು ದುಡ್ಡಿದ್ದಾರೆ, ತನು ಧನ ಮನ ಎಲ್ಲ ಖರ್ಚು ಮಾಡಿ ಇವತ್ತು ನನಗೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೇ ಜನಕ್ಕೆ ಅಧಿಕಾರ ಕೊಡಕ್ಕಾಗಿಲ್ಲ, ಆದರೂ ಕೂಡ ಇವತ್ತು ಇನ್ನ ಶಕ್ತಿಯನ್ನು ಮಾಡಿದ್ದಾರೆ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದವರು, ಗ್ಯಾರಂಟಿ ಯೋಜನೆ. ಒಂದೊಂದು ಜಿಲ್ಲೆಯಲ್ಲಿ 15 ಜನಕ್ಕೆ, ತಾಲೂಕಿನಲ್ಲಿ 50 ಜನಕ್ಕೆ, 15 ಜನಕ್ಕೆ. ಇವತ್ತು ಇನ್ನೊಂದು ದೊಡ್ಡ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು ನಮ್ಮ ವರಿಷ್ಠರು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಂಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬಬೇಕು, ಅಧಿಕಾರವನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ, ಎಲ್ಲ ವರ್ಗವಾದವ್ರಿಗೆ, ಎಲ್ಲ ಸಾಮಾಜಿಕವಾಗಿ ಇವತ್ತು ಅವರೆಲ್ಲರೂ ಕೂಡ ನೇಮಕವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿಲಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ, 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿಯೊಂದು ಪಂಚಾಯತಿ ವಾರ್ಡನ್ನು 5 ಜನ ಅಂದ್ರೆ ಎಷ್ಟು ನಾಯಕರನ್ನ ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನ ತಯಾರು ಮಾಡಬೇಕೆ ಹೊರತು ಫಾಲೋವರ್ಸ್ ಅಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಬದ್ಧವಾಗಿದೆ. ಅದಲ್ಲದೆ ನಾನು, ಹರಿಪ್ರಸಾದ್, ಸಲೀಂ ಅಹ್ಮದ್, ಇನ್ನೂ ಬಹಳ ಜನ ಲೀಡರ್ಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಕರೆದಂಥವ್ರು, ವಿದ್ಯಾರ್ಥಿ ನಾಯಕರಾಗಿ ಬಹಳ ಜನ ಇಲ್ಲಿದ್ದು, ಸ್ಟೂಡೆಂಟ್ ಲೀಡರ್ಸ್ ಆಗಿ ಇದ್ದಂಥವ್ರು. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನ ಎಲ್ಲ ಕಾಲೇಜುಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ. ಆದ್ರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿಗಳ ಸಂಘಟನೆ ಇನ್ನು ಶಕ್ತಿಶಾಲಿಯಾಗಿ ಬೆಳೆಯಬೇಕು. ಯುವಕರ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳೆಯಬೇಕು. ಮಹಿಳಾ ಶಕ್ತಿ ಬೆಳೆಯಬೇಕು. ಮುಂದಕ್ಕೆ ಯಾವ ಕೈಲೂ ಈ ಮಹಿಳಾ ರಿಸರ್ವೇಶನ್ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಪ್ಪಿದ್ದೇವೆ, ಹೆಣ್ಮಕ್ಳಿಗೆ ಹೊಸ ರೂಪವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಜೈ ಹಿಂದ್, ಜೈ ಹಿಂದ್. श्रीमती सोनिया गांधी की, मल्लिकार्जुन खड़गे की, राहुल गांधी की. बंधुಗಳೇ, सुनने ಬಂಧುಗಳೇ, ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಆಶೀರ್ವಾದ ಮಾಡಿ ನಮ್ಮ ಕೈಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತ ಏನು ಸಂಕಲ್ಪವನ್ನು ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾತನ್ನ ಚಾಚು ತಪ್ಪದೆ ಇವತ್ತು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನ ಹೇಳಿ, ವೇದಿಕೆಯಿರುವ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು, ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ನಿಮ್ಮೊಳಗೆ ಒಬ್ಬ ತಮ್ಮ, ಒಬ್ಬ ಅಣ್ಣ, ಒಬ್ಬ ಸಹೋದರ, ಒಬ್ಬ ಮಗ ಅಂತ ಭಾವನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಒಟ್ಟು ಸೇರಿ ನಾವು ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.